Very good morning to everyone. Today in this class we are discussing the last problem of calculation of residential status. This problem was asked in the 2017 question paper. Let us see the question here and later we'll have a solution in relation to this particular problem. Mr. Kiran, a resident of Bangalore, went to Bangladesh for the first time on 1/8/2018. Mr. Kiran is a resident of Bangalore. He is living for Bangladesh. For the first time, he is living for Bangladesh on 1/8/2018. It means here, before 1/8/2018, he was in India only. This information we need to understand. ಅಂದರೆ ಈ ಪ್ರಾಬ್ಲಮಲ್ಲಿ ಮಿಸ್ಟರ್ ಕಿರಣ್ ಎನ್ನುವಂತಹ ವ್ಯಕ್ತಿ ಬೆಂಗಳೂರಲ್ಲಿ ಇರ್ತಾ ಇರುವಂತಹ ವ್ಯಕ್ತಿ ಮೊದಲ ಬಾರಿಗೆ ಬಾಂಗ್ಲಾದೇಶ್ಗೆ ಹೋಗ್ತಾ ಇದ್ದಾರೆ 1/8/2018. ಸೊ ಇಲ್ಲಿ ಸ್ವಲ್ಪ ಅರ್ಥವನ್ನು ಮಾಡಿಕೊಳ್ಬೇಕು. ಪ್ರಥಮ ಬಾರಿಗೆ ಬಾಂಗ್ಲಾದೇಶಕ್ಕೆ ಅವರು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ 1/8/2018, ಅದಕ್ಕಿಂತ ಮುಂಚೆ ಅದರ ಹಿಂದಗಡೆ ಎಲ್ಲ ಅಂದರೆ 2017, 16, 15 ಈ ಎಲ್ಲ ವರ್ಷಗಳಲ್ಲಿ ಅವರು ಬ್ಯಾಂಗ್ಳೂರಲ್ಲೇ ಇದ್ದರು ಅಂತ ಹೇಳಿ ಅರ್ಥ ಮಾಡ್ಕೋಬೇಕು. He come back to India on 1/1/2019. ಬಾಂಗ್ಲಾದೇಶಕ್ಕೆ ಹೋದಂತಹ ಮಿಸ್ಟರ್ ಕಿರಣ್ ಮತ್ತೆ ಇಂಡಿಯಾಕ್ಕೆ ಬಂದಂಥದ್ದು 1/1/2019ಗೆ ಆ್ಯಂಡ್ ಲೆಫ್ಟ್ ಟು ಜಪಾನ್ ಆನ್ 15/9/2019. ಮತ್ತೆ ಜಪಾನ್ ದೇಶಕ್ಕೆ ಹೋದಂಥದ್ದು 15/9/2019. He returned to Bangalore on 1/1/2020. ಮತ್ತೆ ಜಪಾನಿಗೆ ಹೋದಂತಹ ಮಿಸ್ಟರ್ ಕಿರಣ್ ಮತ್ತೆ ಬ್ಯಾಂಗ್ಳೂರಿಗೆ ರಿಟರ್ನ್ ಆಗಿರೋದು 1/1/2020 ಎಂದು. Based upon these all information, now we need to calculate the residential status of Mr. Kiran for the previous year 2019-20. ಇಲ್ಲಿ ನಾವು ಟೈಟಲು ಪ್ರೀವಿಯಸ್ ಇಯರ್ ಆದರೂ ಬರಿಬೋದು ಅಥವಾ ಅಸೆಸ್ಮೆಂಟ್ ಇಯರ್ ಆದರೂ ಬರಿಬೋದು, ರೈಟ್? ಸೊ ಇಫ್ ಯು ರೈಟ್ ದಿ ಅಸೆಸ್ಮೆಂಟ್ ಇಯರ್, ಕ್ಯಾಲ್ಕುಲೇಷನ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಫಾರ್ ದಿ ಅಸೆಸ್ಮೆಂಟ್ ಇಯರ್ 2020-21 ಅಂದರೂ ಒಂದೇ, ಅಥವಾ ಕ್ಯಾಲ್ಕುಲೇಷನ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಫಾರ್ ದಿ ಅಸೆಸ್ಮೆಂಟ್ ಇಯರ್ ಫಾರ್ ದಿ ಪ್ರೀವಿಯಸ್ ಇಯರ್ 2019-20 ಅಂದರೂ ಒಂದೇ. ಓಕೆ, so here some solution part I made here. Number of stays in India before 1/8/2018, 1/8/2018ಕ್ಕಿಂತ ಮುಂಚೆ ಎಲ್ಲ ಮಿಸ್ಟರ್ ಕಿರಣ್ ಬ್ಯಾಂಗ್ಳೂರಲ್ಲೇ ಅಂದರೆ ಇಂಡಿಯಾದಲ್ಲೇ ಇದ್ದರು ಎನ್ನುವಂಥದ್ದು. 1/1/2019ಗೆ ವಾಪಸ್ ಬಂದಿದ್ದಾರೆ. ಅಲ್ಲಿಂದ 15/9/2019ವರೆಗೂ ಭಾರತದಲ್ಲೇ ಇದ್ದಾರೆ. ಮತ್ತೆ ಅಲ್ಲಿ ಜಪಾನ್ಗೆ ಹೋಗಿ ಮತ್ತೆ ಭಾರತಕ್ಕೆ ಬಂದಂಥದ್ದು 1/1/2020. ಸೊ ಈ 3 ಡೇಟು ನಾವು ಕನ್ಸಿಡರ್ ಮಾಡಿ, ಈ 3 ಡೇಟ್ರಂದ ಮಿಸ್ಟರ್ ಕಿರಣ್ ಅವರು ಇಂಡಿಯಾದಲ್ಲಿ ಇದ್ದರು ಎಂಬುವಂಥದ್ದು. ಸೊ ಬೇಸ್ಡ್ ಅಪಾನ್ ದಿಸ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ದಿ ರೆಸಿಡೆನ್ಷಿಯಲ್ ಸ್ಟೇಟಸ್. Let me calculate here. Why? Here we write number of days stays in India, because in all the condition we are going to check how many days he was in India only. ಇಲ್ಲಿ ನಂಬರ್ ಆಫ್ ಡೇಸ್ ಸ್ಟೇಸ್ ಇನ್ ಇಂಡಿಯಾ ಅಂತ ಯಾಕೆ ನಾವು ಬರೆದಿದ್ದೇವೆ, ಯಾಕೆ ವರ್ಕಿಂಗ್ ನೋಟ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ಎಲ್ಲ ಕಂಡೀಷನ್ಗಳಲ್ಲಿ ನಂಬರ್ ಆಫ್ ಡೇಸ್ ಇನ್ ಇಂಡಿಯಾ ಅಂತ ಮಾತ್ರ ಇರೋದು. ಸೊ ಅದಕ್ಕೆ ಇಲ್ಲಿ ಕ್ಯಾಲ್ಕುಲೇಷನ್ ಈಸಿ ಆಗಲಿ ಅನ್ನುವಂತಹ ಕಾರಣಕ್ಕಾಗಿ ನಂಬರ್ ಆಫ್ ಸ್ಟೇಸ್ ಇನ್ ಇಂಡಿಯಾ ಅಂತ ನಾನು ಬರೆದಿದ್ದೇನೆ. ಸೊ ಈಗ ಈ ಎಲ್ಲ ಇನ್ಫಾರ್ಮೇಷನ್ಗಳ ಆಧಾರದ ಮೇಲೆ ನಾವು
ಮಿಸ್ಟರ್ ಕಿರಣ್ ಅವರ ರೆಸಿಡೆನ್ಷಿಯಲ್ ಸ್ಟೇಟಸ್ ಏನು ಆಗುತ್ತೆ ಎಂಬುದನ್ನು ಕ್ಯಾಲ್ಕುಲೇಷನ್ ಮಾಡೋಣ. ಓಕೆ, ಫೈನ್. So this is what the format is there to calculate the residential status. Calculation of residential status of Mr. Kiran for the previous year 2019-20. While calculating the residential status, we are using two basic conditions and two additional conditions. Based upon that, we are going to write the conclusion. Whether the individual status is a resident and ordinary resident or non-ordinary resident or non-resident. So first basic condition, he or she must be in India for 182 days or more in the relevant previous year. So ಹಿಂದಿನ ವರ್ಷದಲ್ಲಿ 182 ದಿನಗಳು ಭಾರತದಲ್ಲಿ ಇರಬೇಕು ಅಂತ ಹೇಳಿ ಬೇಸಿಕ್ ಕಂಡೀಷನ್ ಇದೆ. ಹೀಗಾಗಿ ನಾವು ಪ್ರೀವಿಯಸ್ ಇಯರ್ ಅಂತ ಹೇಳಿದ್ರೆ 1/4/2019 to ಪ್ರೀವಿಯಸ್ ಇಯರ್ P1 1/4/2019 to 31/3/2020. So this is what we are saying in previous year. In this year, Mr. Kiran must be in India for at least 182 days. Then only he is going to satisfy first basic condition. ಮೊದಲನೇ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕಾದ್ರೆ ಮಿಸ್ಟರ್ ಕಿರಣ್ ಅಟ್ಲೀಸ್ಟ್ 182 ದಿನ ಆದರೂ ಹಿಂದಿನ ವರ್ಷದಲ್ಲಿ ಭಾರತದಲ್ಲಿ ಇರಬೇಕು ಅಂತ ಹೇಳಿ ರೂಲ್ಸ್ ಇರುವಂಥದ್ದು. ನಾವು 1/4/2019 ಇಂದ 31/3/2020 ಅವರು ಎಷ್ಟು ಇಂಡಿಯಾದಲ್ಲಿ ಇದ್ದಾರೆ ಅಂತ ನೋಡೋಣ. ರಿಟರ್ನ್ ಟು ಇಂಡಿಯಾ ಆನ್ 1/1/2019 and went to Japan on 15/9/2019. ಬಾಂಗ್ಲಾದೇಶದಿಂದ ಭಾರತಕ್ಕೆ ರಿಟರ್ನ್ ಆಗಿರೋದು 1/1/2019 ಗೆ, ಮತ್ತೆ ಜಪಾನ್ಗೆ ಹೋಗಿರೋದು 15/9/2019 ಗೆ. ಅಂದ್ರೆ 1/1/2019 ಇಂದ 15/9/2019 ವರೆಗೂ ಇಂಡಿಯಾದಲ್ಲಿ ಇದ್ರು ಎನ್ನುವುದು. ಸೊ ಏಪ್ರಿಲ್ ಇದ್ದಾರೆ, ಮೇ ಅಪ್ ಟು 9 ನೋಡಿ 9 ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಕೂಡ ಇದ್ದಾರೆ. ಸೆಪ್ಟೆಂಬರ್ 15 ವರೆಗೂ ಮಾತ್ರ, ರೈಟ್. ಇದರ ಜೊತೆಗೆ and return to Bangalore from Japan on 1/1/2020. ಮತ್ತೆ ಜಪಾನಿಗೆ ಹೋದಂತಹ ಮಿಸ್ಟರ್ ಕಿರಣ್ ಭಾರತಕ್ಕೆ ರಿಟರ್ನ್ ಆಗಿರುವಾಗ 1/1/2020 1/1/2020 ಪ್ರೀವಿಯಸ್ ಇಯರ್ ಬರುತ್ತೆ, ಹೌದಾ? ಅಂದ್ರೆ ಜನವರಿ ಕೂಡ ಇದ್ದಾರೆ, ಜನವರಿ, ಫೆಬ್ರವರಿ ಪ್ಲಸ್ ಮಾರ್ಚ್. So this is the total number of days in which Mr. Kiran was in India. ಹೌದಾ? ಏಪ್ರಿಲ್ 30, ಮೇ 31, ಜೂನ್ 30, ಜುಲೈ 31, ಆಗಸ್ಟ್ 31, ಸೆಪ್ಟೆಂಬರ್ ಅಲ್ಲಿ 15 ಡೇಸ್ ಮಾತ್ರ, ಹೌದಾ? ಸೆಪ್ಟೆಂಬರ್ ಅಲ್ಲಿ 15 ಡೇಸ್ ಮಾತ್ರ, ಜನವರಿಯಲ್ಲಿ 30, ಫೆಬ್ರವರಿ ಲೀಪ್ ಇಯರ್ ಇದೆ ಅಂದ್ರೆ 29 ಡೇಸ್ ಬರುತ್ತೆ, ಮಾರ್ಚ್ 31. If you make total of these all days here, you'll get the information total 258 days. ಇದನ್ನೆಲ್ಲ ಟೋಟಲ್ ಮಾಡಿದ್ರೆ 758 ದಿನ ಆಗುತ್ತೆ. ಅಂದ್ರೆ ಮಿಸ್ಟರ್ ಕಿರಣ್ ಅವರು ಪ್ರೀವಿಯಸ್ ಇಯರ್ ಅಲ್ಲಿ ಎಷ್ಟು ದಿನಗಳ ಕಾಲ ಭಾರತದಲ್ಲಿ
158 ದಿನ. ಸೊ ನಮ್ಮ ಕಂಡೀಷನ್ 182 ದಿನ ಇರಬೇಕು. ಆದರೆ ಅವರು ಇರೋದು 258 ಡೇಸ್. ಅಂದ್ರೆ ನಾವು ಫಸ್ಟ್ ಅಡಿಷನಲ್ ಕಂಡೀಷನ್ ಫಸ್ಟ್ ಬೇಸಿಕ್ ಕಂಡೀಷನ್ ಏನಾಯ್ತು satisfied. First basic condition is satisfied. So first basic condition satisfied ಆಯಿತು ಅಂದ್ರೆ ಸೆಕೆಂಡ್ ಬೇಸಿಕ್ ಕಂಡೀಷನ್ ಚೆಕ್ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕೆ ಚೆಕ್ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ನಾವು ಮೂರು ಸ್ಟೇಟಸ್ ನೋಡಿದಾಗ ಅದರಲ್ಲಿ ಒನ್ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಸಾಕು. ಒನ್ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಆಗಿ ಎರಡು ಅಡಿಷನಲ್ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ರೆಸಿಡೆಂಟ್ ಅಂಡ್ ಆರ್ಡಿನರಿ ರೆಸಿಡೆಂಟ್. ಒನ್ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಆಗಿ ಒನ್ ಅಡಿಷನಲ್ ಕಂಡೀಷನ್ ಅಥವಾ ಎರಡು ಅಡಿಷನಲ್ ಕಂಡೀಷನ್, ಒನ್ ಅಡಿಷನಲ್ ಕಂಡೀಷನ್ ಸ್ಯಾಟಿಸ್ಫೈ ಆಗೋದು ಅಥವಾ ಎರಡು ಅಡಿಷನಲ್ ಕಂಡೀಷನ್ ಸ್ಯಾಟಿಸ್ಫೈ ಆಗದೇ ಇದ್ರೆ ನಾನ್ ಆರ್ಡಿನರಿ ರೆಸಿಡೆಂಟ್ ಅಂತ ಕರಿತೀವಿ. ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ನಾನ್ ರೆಸಿಡೆಂಟ್ ಆಗ್ತದೆ. ಇಲ್ಲಿ ನಾನ್ ರೆಸಿಡೆಂಟ್ ಅಂದ್ರೆ ಇಂಪಾಸಿಬಲ್. ಅದಕ್ಕೆ ಸೆಕೆಂಡ್ ಬೇಸಿಕ್ ಕಂಡೀಷನ್ ನಾನು ಕ್ಯಾಲ್ಕುಲೇಷನ್ ಮಾಡೋದಿಲ್ಲ. ಸ್ಟೇಟ್ ಅಲ್ಲಿ ಐ ವಿಲ್ ಪುಟ್ ಟು ದಿ ಫಸ್ಟ್ ಅಡಿಷನಲ್ ಕಂಡೀಷನ್. First additional condition says out of 10 preceding the previous year he must be resident at least 2 years. Previous year ನ ಬಿಟ್ಟು ಅದರ ಕೆಳಗಡೆ ಬರ್ತಾ ಇರುವಂತಹ 10 ವರ್ಷಗಳಲ್ಲಿ at least 2 year ಆದರೂ ಅವರು ಭಾರತದಲ್ಲಿ ಇರಬೇಕು ಅಂತ ಇದೆ. 10 years preceding the previous year. ಸೊ 18, 19 ನಂತರ 17, 18, 16, 17, 15, 16, 14, 15 ನಂತರ 13, 14 12, 13 I will continue. ನಂತರ 2011, 2012 ನಂತರ 2010, 2011 2, 4, 6, 8, 9 ಆಯಿತು. ಲಾಸ್ಟ್ ಇಯರ್ 2009, 2000 ಈ 10 ವರ್ಷಗಳನ್ನು ನೋಡಿದಾಗ ಕಂಟಿನ್ಯೂಸ್ ಆಗಿ ಅಟ್ ಲೀಸ್ಟ್ 2 ಇಯರ್ ಆದರೂ ಅವರು ಭಾರತದಲ್ಲಿ ಇರಬೇಕು. ಇಂಡಿಯಾವನ್ನು ಬಿಟ್ಟು ಫಸ್ಟ್ ಟೈಮ್ ಯಾವಾಗ ಹೋಗ್ತಾ ಇದ್ದಾರೆ 2018 ಹೋಗ್ತಾ ಇದ್ದಾರೆ. ಅದು ಯಾವಾಗ 1/8/2000 ಬಿಡಿ, 19 ಬಿಡಿ, 18 ಬಿಡಿ, 16 17 ಹೇಳಿದ್ರು. ಫಸ್ಟ್ ಟೈಮ್ ಅವರು 2018ಕ್ಕೆ ಭಾರತವನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಎಲ್ಲ ಎಲ್ಲಿದ್ದವರು ಇಂಡಿಯಾದಲ್ಲಿ 16, 17 ಭಾರತದಲ್ಲಿ ಇದ್ದಾರೆ, 15, 16 ಭಾರತದಲ್ಲೇ, ಇಲ್ಲಿ ಭಾರತದಲ್ಲಿ ಇದ್ದಾರೆ, ಇಲ್ಲಿ ಭಾರತದಲ್ಲಿ. ಸೊ 5 ಟೋಟಲ್ 365 ಡೇಸ್. ಸೊ ಇವೆಲ್ಲ 365 ಡೇಸ್ ಇಂಡಿಯಾದಲ್ಲಿ ಇದ್ದಾರೆ ನೋಡಿ, ಹೌದಾ? ಹೀಗಾಗಿ ಫಸ್ಟ್ ಅಡಿಷನಲ್ ಕಂಡೀಷನ್ ಏನಾಯ್ತು ಸ್ಯಾಟಿಸ್ಫೈಡ್ ಬಿಕಾಸ್ he was continuously resident in India more than 2 years. Right? ಹೀಗಾಗಿ first additional condition is satisfied. So first additional condition satisfied, then we need to check the second additional condition. What is second additional condition? Out of 7 preceding the previous year, he must be in India for 730 days. 7 years preceding the previous year. Previous year na bittu ಅದರ ಕೆಳಗಡೆ ಬರ್ತಾ ಇರುವಂತ 7 ವರ್ಷಗಳಲ್ಲಿ 730 ಡೇಸ್ ಆದರೂ ಭಾರತದಲ್ಲಿ ಇವೆ 7 ಡೇಸ್.
2018, 2019, 2017, 2018, 2016, 2017, 2018, 2017, 2015, 2016, 2017, 7 ಇಯರ್ಸ್ ಅನ್ನು ನೋಡಿದ್ವಿ. ಈ 7 ಇಯರ್ಸ್ಗಳಲ್ಲಿ ಅವರು 7 ಕಂಟ್ರೀಸ್ ಅಲ್ಲಿ ನೋಡಿ 17 18 ಬಿಡೋಣ. ಇಲ್ಲೆಲ್ಲ ಎಷ್ಟಿದ್ದಾರೆ 16 ಅಂತ 365 ಡೇಸ್ ಬಿಕಾಸ್ he was living in India for the first time to the Bangladesh on 2018 2018 ಹೋಗಿದ್ದಾರೆ. ಅದ್ರ ಹಿಂದ್ಗಡೆ ಎಲ್ಲ ಭಾರತದಲ್ಲೇ ಇಲ್ಲ. 365 last one 365. So more than 730 days he was in India. More than 730 days he was in India. And second additional condition is also satisfied. Second additional condition is satisfied. So based upon this, we can write a conclusion here. Whenever an SSI is going to satisfy one of the basic condition and both of the additional condition, then surely his status will be resident and ordinary resident. Now I am going to write here the conclusion. Though years of the question paper on conclude. Mr. Kiran satisfied one of the basic conditions is first, and both additional conditions hence his status is resident and ordinary resident and ordinary resident. This ends your one more very important concept, calculation of residence status. In the next class we'll have a discussion with the one more concept very important. It will be asked in the examination for 15 marks, that is incidence of tax. Okay, thank you. Okay, so this is the clear picture of the problem, and in the next class we'll have a solution with the incidence of tax, how tax are to be imposed. In that also we are going to discuss n number of provisions. Based upon those provisions we'll calculate the problem. It is very easy.
very interesting one. Okay, thank you students.